ನಾನು ಶಾರ್ವರಿ. ಮುಟ್ಬೇಡ ನನ್ನ, ದೂರ ಹೋಗು. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದಿದ್ಯಾ? ಅಕ್ಕ ಅಕ್ಕ, ನಾನು ನಿನ್ನ ತಂಗಿ, ನೀ ನನಗೆ ಅಕ್ಕ. ನಿನಗೇನು ಮಾಡಲ್ಲ, ಗಾಬರಿ ಆಗ್ಬೇಡ. ನಾನು ನಿನ್ನ ತಂಗಿ ಅನ್ನೋದು ನಿನಗೆ ನೆನಪಿಲ್ವಾ? ನೀನು ನನ್ನ ತಂಗಿನ? ನಿನ್ನಂತ ಕೆಟ್ಟ ಹೆಂಗಸು ನನ್ನ ತಂಗಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ದ್ರೋಹಿ, ಮೋಸಗಾತಿ. ನಿನ್ನ ಬಾಯಲ್ಲಿ ನನ್ನನ್ನು ಅಕ್ಕ ಅಂತ ಕರಿಬೇಡ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಅಕ್ಕ, ನೀನು ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾನು ಮೋಸಗಾತಿ ಅಲ್ಲ. ಮೋಸ ಮಾಡಿರೋರು ಅವರು, ಆ ಮಾಧವ. ಮೊದಲು ನಾನು ನೀನು ಒಟ್ಟಿಗೆ ಎಷ್ಟು ಚೆನ್ನಾಗಿದ್ವಿ ಗೊತ್ತಾ? ಒಂದೇ ತರ ಬಟ್ಟೆ ಹಾಕೋತಿದ್ವಿ, ಊರೆಲ್ಲ ಸುತ್ತಾಡ್ತಿದ್ವಿ, ಆಟ ಆಡ್ತಿದ್ವಿ, ಒಟ್ಟಿಗೆ ಸ್ಕೂಲಿಗೆ ಹೋಗ್ತಾ ಇದ್ವಿ. ಇದ್ಯಾವುದು ನಿನಗೆ ನೆನಪಿಲ್ವಾ? ಇಲ್ಲ, ನನಗೆ ಯಾವುದು ನೆನಪಿಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಾ. ಅಕ್ಕ, ನಾವ್ ಯಾವಾಗ್ಲೂ ಸಿನಿಮಾಗೆ ಹೋಗ್ತಿದ್ವಿ. ಟೆಂಟಲ್ಲಿ ಆನಂದ್ ಸಿನಿಮಾ ಬಂದಿತ್ತು. ನನಗೆ ಸುಧಾರಾಣಿ ಅಂದ್ರೆ ಇಷ್ಟ, ನಿನಗೆ ಶಿವರಾಜ್ ಕುಮಾರ್ ಅಂದ್ರೆ ಇಷ್ಟ. ನಾವು ಆ ಸಿನಿಮಾನ ಮೂರ್ ಸರ್ತಿ ನೋಡಿದ್ವಿ. ಅದಾದ್ರೂ ನೆನಪಿದ್ಯಾ ಅಕ್ಕ? ನಾವ್ ಯಾವಾಗ ಸಿನಿಮಾಗೆ ಹೋದ್ರು ಸಿನಿಮಾ ಮುಗಿದ್ಮೇಲೆ ಐಸ್ ಕ್ಯಾಂಡಿ ತಿಂತಿದ್ವಿ. ನೀನು ನನಗೋಸ್ಕರ ಸ್ವೀಟ್ಸ್ ಮಾಡ್ಕೊಡ್ತಿದ್ದೆ, ನನಗಿಷ್ಟ ಅಂತ ಹಾಡ್ತಿದ್ದೆ. ನೀನು ಹೇಳೋದು ಒಂದು ನನಗೆ ಅರ್ಥ ಆಗ್ತಿಲ್ಲ. ನಿನ್ನ ಮಾತು ಕೇಳ್ತಾ ಇದ್ರೆ ನನಗೆ ಹಿಂಸೆ ಆಗ್ತಾ ಇದೆ. ಎದ್ದೋಗಿಲ್ಲಿಂದ. ಅಕ್ಕ, ನೀನ್ ಇವತ್ತಷ್ಟೇ ಇಲ್ಲಿಗೆ ಬಂದಿದ್ಯಾ, ನನ್ನನ್ನು ನೋಡ್ತಿದ್ಯಾ. ನಿನ್ಗೆ ಹಳೇದು ಯಾವುದೋ ನೆನಪಾಗ್ತಿಲ್ಲ ಅನ್ಸುತ್ತೆ. ಸರಿ, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಏನೇ ಇದ್ರೂ ನಾಳೆ ಮಾತಾಡೋಣ. ನನ್ನಿಂದ ನಿನಗೆ ಯಾವ ಹಿಂಸೆನೂ ಆಗ್ಬಾರ್ದು. ನೀನ್ ಕಳ್ಕೊಂಡಿರೋ ಖುಷಿ ಎಲ್ಲ ನಿನಗೆ ವಾಪಸ್ ಸಿಗ್ಬೇಕು. ನೀನ್ ಮಲ್ಕೋ. ನಿನಗೆ ಈ ರೀತಿ ಕೆಟ್ಟ ಆಲೋಚನೆ ಯಾವಾಗಿಂದ ಬಂದು, ಹೇಗೆ ಬಂದು, ಯಾಕೆ ಶಾರ್ವರಿ? ಅಯ್ಯೋ, ನೀನು ತಿಳಿದು ಈ ಮಾತು ಹೇಳ್ತಿದ್ಯೋ ತಿಳಿದು ಈ ಮಾತು ಹೇಳ್ತಿದ್ಯೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಎಲ್ಲ ತಿಳಿದೇ ಹೇಳ್ತಾ ಇರೋದು. ನೀನು ಮದುವೆ ಆಗಲೇಬೇಕು. ನಿನ್ನ ಮದುವೆನ ನಾನು ಮಾಡಿಸ್ತೀನಿ. ನೋಡು, ನಾನು ಬದುಕಿರೋವರೆಗೂ ಈ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಆಗದೆ ಇರೋದನ್ನ ಸಾಧ್ಯವಾಗಿಸೋದೇ ಈ ಶಾರ್ವರಿ. ನೀನು ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ, ಸ್ವಲ್ಪ ರೆಸ್ಟ್ ಮಾಡು. ಏನ್ ಮಾಡ್ತಿದ್ಯಾ ಶಾರ್ವರಿ? ಬಿಡು. ನಾನ್ ಯಾಕೆ ಮಾಧವ ಅವ್ರನ್ನ ಮದುವೆ ಆಗ್ಬೇಕು? ಅದರಿಂದ ನಿನಗೇನ್ ಲಾಭ? ಲಾಭ ಇರೋದು ನನಗಲ್ಲ ಅಕ್ಕ, ನಿನಗೆ. ಏನು ಹೇಳ್ತಾ ಇದೆಯಾ? ಮಾಧವ ಅವರಿಗೆ ಆಗ್ಲೇ ಮದುವೆ ಆಗಿದೆ. ಅವ್ರ ಜೀವಕ್ಕೆ ಉಸಿರಾಗಿರೋ ಹೆಂಡತಿ ತುಳಸಿ ಅವರಿದ್ದಾರೆ. ಅವರಿಬ್ರು ಒಬ್ರನ್ನೊಬ್ರು ತುಂಬಾನೇ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅವರಿಬ್ರು ಒಬ್ರನ್ನೊಬ್ರು ಬಿಟ್ಟು ಇರೋದೇ ಇಲ್ಲ. ಅಂಥದ್ರಲ್ಲಿ ನೀನು ಅವ್ರಿಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ. ನೋಡು, ಇದರಿಂದ ಯಾರು ಖುಷಿಯಾಗಿರಲ್ಲ, ನೆಮ್ಮದಿಯಾಗೂ ಇರಲ್ಲ. ಅಕ್ಕ, ನೀನ್ ಖುಷಿಯಾಗಿರ್ತೀಯ. ನಿನಗೆ ನೆನಪಿನ ಶಕ್ತಿ ವಾಪಸ್ ಬಂದ ಮೇಲೆ ನಾನು ಮಾಡಿದ್ದನ್ನ ನೋಡಿ ಸಂತೋಷ ಪಡ್ತೀಯ. ಛೀ, ನಾನು ಸಂತೋಷ ಪಡೋದ? ಇನ್ನೊಬ್ರಿಗೆ ಅನಾಚಾರ ಆಗೋದನ್ನ ನೋಡಿ ನಾನು ಯಾವತ್ತೂ ಖುಷಿ ಪಡಲ್ಲ. ಇನ್ನೊಬ್ರು ಮನಸ್ಸು ನೋಯಿಸಿ ಅವ್ರಿಗೆ ಕಷ್ಟ ಕೊಟ್ಟು ಅದರಲ್ಲಿ ಖುಷಿ ಪಡೋದೇ ಆದ್ರೆ ನನಗೆ ನನ್ನ ನೆನಪಿನ ಶಕ್ತಿ ವಾಪಸ್ ಬರೋದೇ ಬೇಡ. ಇವಾಗ ಹೇಗಿದ್ದೀನೋ ಹಾಗೆ ಖುಷಿಯಾಗಿದ್ದೀನಿ. ಇದು ನಿನ್ ಕನಸು ಅಕ್ಕ, ನಿನ್ನ ಆಸೆ. ನೀನ್ ಕಳ್ಕೊಂಡಿರೋದನ್ನೆಲ್ಲ ಮತ್ತೆ ವಾಪಸ್ ನಿನಗೆ ಕೊಡ್ಸೋ ಪ್ರಯತ್ನ ಮಾಡ್ತಿದ್ದೀನಿ. ಏನು ಬೇಕಾಗಿಲ್ಲ, ನೀನ್ ಯಾರು ಅಂತನೂ ನನಗೆ ಗೊತ್ತಿಲ್ಲ. ನೋಡು, ನೀನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಮಾಧವ ಅವರನ್ನ ಬಿಟ್ಬಿಡು. ಆ ಮನೆಯವರು ಮೊದಲಿನ ಥರಾನೇ ನಗ್ನಗ್ತಾ ಓಡಾಡಿಕೊಂಡು ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಅದೇ ನನ್ನ ಆಸೆ.
ನೀನು ಆ ಮನೆಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀಯ. ಆದ್ರೆ ಆ ಮನೆಯವರಿಂದ ನಿನಗೆ ಮೋಸ ಆಗಿದೆ, ದ್ರೋಹ ಆಗಿದೆ, ನಿನ್ನ ಜೀವನ ಹಾಳಾಗಿದೆ. ಈಗ ಅದೇ ಮನೆಯವರಿಂದ ನಿನಗೆ ಪ್ರೀತಿ ಸಿಗ್ಬೇಕು, ಖುಷಿ ಸಿಗ್ಬೇಕು, ಹೊಸ ಜೀವನ ಕಟ್ಕೋಬೇಕು, ನೀನು ಸಂತೋಷವಾಗಿರ್ಬೇಕು. ನೀನು ಸಂತೋಷವಾಗಿರೋದನ್ನ ನೋಡಿ ನಾನು ಸಂತೋಷವಾಗಿರ್ಬೇಕು. ಇಷ್ಟು ವರ್ಷ ನಾನು ಕಾದಿದ್ದು ಇದಕ್ಕೋಸ್ಕರನೇ. ನೀನು ರಾಕ್ಷಸಿ. ನಿನ್ ಕೈಯಿಂದ ಊಟ ಅಲ್ಲ, ಅಮೃತ ಕೊಟ್ರು ಅದು ವಿಷ ಆಗುತ್ತೆ. ನನ್ನ ಹತ್ರ ಬರಬೇಡ, ನೀನು ದೂರ ಹೊಟ್ಟೋಗು. ನಿನ್ಗೀಗ ಹಳೇದು ಯಾವುದು ನೆನಪಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ. ನಾನೀಗ ಮಾಡ್ತಾ ಇರೋದು ಸರಿಯಲ್ಲ, ತಪ್ಪು ಅಂತ ನಿನಗೆ ಅನ್ನಿಸ್ತಾ ಇದೆ. ನಾಳೆ ನಿನಗೆ ನೆನಪಿನ ಶಕ್ತಿ ವಾಪಸ್ ಬಂದ ಮೇಲೆ ನಾನು ಮಾಡಿದ್ದು ಸರಿ ಅಂತ ನೀನೇ ಒಪ್ಕೋತೀಯ. ಇಷ್ಟಕ್ಕೂ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ, ನಿನಗೋಸ್ಕರ, ನಿನ್ನ ಖುಷಿಗೋಸ್ಕರ. ನಿನ್ನ ಜೀವನದ ಕನಸುಗಳನ್ನ, ಆಸೆಗಳನ್ನ ಈಡೇರಿಸ್ಬೇಕು. ನೀನು ಈಗಲಾದ್ರೂ ಖುಷಿಯಾಗಿ ಜೀವನ ನಡೆಸ್ಬೇಕು. ನೀನ್ ಏನೇ ಹೇಳಿದ್ರು ಈ ಮದುವೆ ನಡೆಯಲ್ಲ. ನಾನು ಖಂಡಿತ ಈ ಮದುವೆಗೆ ಒಪ್ಪಲ್ಲ. ನೀ ತಿಪ್ಪರ್ಲಾಗ ಹಾಕಿದ್ರು ಸರಿ, ನಿನ್ನಿಂದ ಈ ಮದುವೆ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ.